ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ಬ್ಯಾಗ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಇರ್ಬೋದು, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತೀರಾ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ನ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತುಂಬ ಜನ ಕೇಳ್ತೀರಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇಲ್ಲ ಅಂತೇಳಿ. ನೋಡಿ, ವಿಡಿಯೋ ಬರ್ತಾ ಇರುತ್ತಲ್ವ, ಅಲ್ಲಿ ಸೈಡಲ್ಲಿ ಮೋರ್ ಅಂತ ಇರುತ್ತೆ, MORE ಅಂತೇಳಿ. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ತೋರಿಸುತ್ತೆ. ಓಕೆನಾ, ಸೊ ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುವಂಥದ್ದು. ಓಕೆನಾ, ಒಂದ್ಸಲ ಚೆಕ್ ಮಾಡಿ. ಓಕೆ, ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಚಾನಲ್ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಸಪೋರ್ಟ್ ಮಾಡ್ತಿರೋಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿರೋರು, ಹಾಗೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ, ಅವ್ರ ಜೊತೆ ನೀವು ಮಾತಾಡ್ತಾ ಇಲ್ಲ, ತುಂಬ ದಿನಗಳಾಯಿತು, ತುಂಬ ಓಕೆನಾ, ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತಿದ್ರೆ ಈ ಒಂದು ರೀಡಿಂಗ್ನ ನೋಡ್ಬೋದು. ಸಪ್ರೇಷನ್, ನೋ ಕಾಂಟ್ಯಾಕ್ಟ್, ಬ್ರೇಕಪ್ ಸಿಚುವೇಶನ್ಗೆ ಆಲ್ರೆಡಿ ಮ್ಯಾರಿಡ್ ಆಗಿರೋರು ಕೂಡ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಓಕೆ, ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋ ಇದ್ದರೆ ನೋಡಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆದಿಪರಾಶಕ್ತಿ ಜಗನ್ಮಾತೆ, ಥ್ಯಾಂಕ್ ಯು ಡಿವೋರ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ಇಲ್ಲಿ ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆಗಳು ಇದೆ. ಕೆಲವೊಬ್ಬರಿಗೆ 3 days, ಕೆಲವೊಬ್ಬರಿಗೆ 5 days, ಕೆಲವೊಬ್ಬರಿಗೆ 3 months. ಓಕೆ, ಅವ್ರ ಮನಸ್ಸು ನಿಮ್ಮ ಒಂದು ಸುತ್ತಾನೆ ಸುತ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಓಕೆ, ನಿಮ್ಮನ್ನು ಬಿಟ್ಟಿರಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಓಕೆನಾ, ಸೊ ಇಲ್ಲಿ ಏನೋ ಅವರಿಗೆ ಪ್ರಾಬ್ಲಮ್ಸ್ಗಳು, ಫ್ಯಾಮಿಲಿ ಪ್ರಾಬ್ಲಮ್ಸ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಆ ರಿಲೇಟೆಡಲ್ಲಿ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಆ ಒಂದು ಕೆರಿಯರ್ ವಿಷಯದಲ್ಲಿ ಅವರು ತುಂಬಾ ಫೋಕಸ್ಡ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ತುಂಬ ದಿನದಿಂದ, ತುಂಬ ವರ್ಷಗಳಿಂದ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಅವ್ರ ಜೊತೆ ಮಾತಾಡಬೇಕು ಅಂತ ನೀವು ಕಾಯ್ತಾ ಇದ್ದೀರಾ. ಓಕೆ, ಯಾವಾಗ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋವಂಥದ್ದು ನಿಮಗಿಲ್ಲಿ ಮನಸ್ಸಿಗೆ ಬರ್ತಾ ಇರುತ್ತೆ. ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೋ ಅವರು, ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ, ನನ್ನನ್ನು ಮರೆತು ಬಿಟ್ರೆ ಏನೋ ಅನ್ನೋವಂಥದ್ದು ನಿಮ್ಮ ಮೈಂಡಲ್ಲಿ ಅವಾಗವಾಗ ಬರ್ತಾ ಇರುತ್ತೆ. ಸೊ ಇಲ್ಲಿ ಅವ್ರು ನಿಮ್ಮನ್ನು ಮರ್ತಿಲ್ಲ. ಓಕೆನಾ, ಸೊ ಇಲ್ಲಿ ಕೆಲವೊಬ್ರಿಗೆ ಹೇಳಿರ್ಬೋದು, ನಿನ್ನನ್ನು ನಾನು ನಿನ್ನ ನಂಬರ್ನ ಬ್ಲಾಕ್ ಮಾಡಿದ್ದೀನಿ, ನಿನ್ನನ್ನು ನಾನು ನೆನ್ಪಿಟ್ಕೊಳ್ಳಲ್ಲ, ಮರ್ತು ಬಿಡ್ತೀನಿ ಅಂಥೇಳಿ. ಬಟ್ ಅವರು ಜಸ್ಟ್ ಬಾಯಿ ಮಾತಿಗೆ ಹೇಳಿರುವಂಥದ್ದು. ಓಕೆನಾ, ಸೊ ಅವರಿಲ್ಲಿ ಪ್ರತಿ ಕ್ಷಣ ನಿಮ್ಮ ಒಂದು ನೆನಪಲ್ಲಿ ಅಥವಾ ನಿಮ್ಮ ಮೇಲೊಂದು ಬ್ಯೂಟಿಫುಲ್ ಆಗಿರೋಂಥ ಫೀಲಿಂಗ್ಸ್ನ ಇನ್ನೂ ಇಟ್ಕೊಂಡಿದ್ದಾರೆ, ಕ್ಯಾರಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಓಕೆ, ಸೊ ಹೇಳುವಾಗ ಅಥವಾ ಅವ್ರು ತೋರಿಸ್ಕೊಳ್ಲಿಕ್ಕೆ ನಿಮ್ಮ ಮೇಲೆ ಏನೂ ಫೀಲಿಂಗ್ಸ್ ಇಲ್ಲ ಅನ್ನೋ ಥರದಲ್ಲೇ ಅವರಿದ್ದಾರೆ. ಬಟ್ ಅವ್ರ ಮನಸ್ಸಲ್ಲಿ ನಿಮ್ಮ ಮೇಲೊಂದು ಬ್ಯೂಟಿಫುಲ್ ಆಗಿರೋಂಥ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ. ಓಕೆ, ಇಲ್ಲಿ ತುಂಬ ಜನ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಂದರೆ ನೀವೊಂದು ಕಡೆ ಇದ್ದೀರಾ, ಅವ್ರು ಇನ್ನೊಂದು ಕಡೆ ಇದ್ದಾರೆ. ಓಕೆನಾ, ಇಬ್ಬರು ಸಪ್ರೇಷನಲ್ಲಿ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ನೀವು ಯಾವುದೋ ಊರಿನಲ್ಲಿದ್ದೀರಾ, ಅವ್ರು ಯಾವುದೋ ಊರಿನಲ್ಲಿದ್ದಾರೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಓಕೆ, ವೇಟಿಂಗ್ ಎನರ್ಜಿ, ವೇಟಿಂಗ್. ಓಕೆ, ತುಂಬ ಪೇಷನ್ಸಿಂದ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಕೆಲವೊಬ್ಬರು ಬಂದೇ ಬರ್ತಾರೆ ಅನ್ನೋ ಒಂದು ಹೋಪ್ ಕೂಡ ಇದೆ. ಓಕೆ, ತುಂಬ ಪೇಷನ್ಸ್ ಇದೆ ನಿಮಗೆ. ಓಕೆ,
ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ತುಂಬಾ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಲ್ಲ. ನಿಮ್ಮ ಮೇಲೆ ಪ್ರೀತಿ ಇರೋದಾಗಿರಲಿ ಅಥವಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಾಗಿರಲಿ, ಯಾವುದನ್ನು ಅವರು ಇಲ್ಲಿ ಓಪನ್ ಆಗಿ ಶೇರ್ ಮಾಡ್ಕೊಳ್ಳಲ್ಲ. ಓಕೆನಾ, ತುಂಬ ಅವರು ಹೈಡ್ ಮಾಡೋವಂಥ ಪರ್ಸನ್. ಅವ್ರ ಫೀಲಿಂಗ್ಸ್ನ ಇರ್ಬೋದು, ಪ್ರೀತಿನ ಇರ್ಬೋದು, ಓಕೆನಾ, ಅದೆಲ್ಲ ಅವ್ರು ತುಂಬ ಹೈಡ್ ಮಾಡ್ತಾರೆ. ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸಲ್ಲ ನಿಮ್ಮ ಹತ್ರ. ತುಂಬ ಅವರು ಏನು ಸೀಕ್ರೆಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಓಕೆ, ನೀವು ಕೇಳಿದ್ರೂ ಕೂಡ ಅವ್ರು ಹೇಳಲ್ಲ ಅಂತ ಕಾಣಿಸ್ತಾ ಇದೆ ಇಲ್ಲಿ. ನೀವು ತುಂಬ ಫೋರ್ಸ್ ಮಾಡಿದರೆ ನೀನು ನನ್ನ ಇಷ್ಟಪಡ್ತೀಯೋ ಇಲ್ವೋ ಹೇಳು ಅಂತ ತುಂಬ ಫೋರ್ಸ್ ಮಾಡಿದರೆ ಮಾತ್ರ ಅವ್ರು ನಿಮ್ಮ ಹತ್ರ ಅವರು ಓಪನ್ ಆಗಿ ಮಾತಾಡ್ತಾರೆ. ತುಂಬ ಏನು ಹೇಳ್ಬೋದು, ರಿಸರ್ವ್ಡ್ ಆಗಿ ಒಂದು ಚೌಕಟ್ಟಿನಲ್ಲಿರೋವಂಥ ವ್ಯಕ್ತಿ. ಓಕೆನಾ, ಸೊ ಅವರೊಂದು ಕಂಫರ್ಟ್ ಝೋನಿಂದ ಹೊರಗೆ ಬರಲಿಕ್ಕೆ ಇಷ್ಟಪಡಲ್ಲ ಅವರು. ಇಲ್ಲಿ ತುಂಬ ಜನ ಬಿಸ್ನೆಸ್ ಮ್ಯಾನ್ ಕೂಡ ಇರ್ಬೋದು, ನೀವಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಬಿಸ್ನೆಸ್ ರಿಲೇಟೆಡಲ್ಲಿ ಇವಾಗ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಲಾಸ್ನ ನೋಡ್ತಾ ಇರ್ಬೋದು ಅವರು. ಸೊ ಅದ್ರ ರಿಲೇಟೆಡ್ ಸ್ವಲ್ಪ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಬಿಸ್ನೆಸ್ನ ಹೇಗೆ ಇಂಪ್ರೂವ್ ಮಾಡಬೇಕಂತ ಅದ್ರ ಬಗ್ಗೆ ಫೋಕಸ್ಡ್ ಆಗಿದ್ದಾರೆ. ಓಕೆ, ಸೊ ಇಲ್ಲಿ ಕೆಲವೊಬ್ಬರು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಬಟ್ಟೆ ಅಂಗಡಿನ ನಡೆಸ್ತಾ ಇರ್ಬೋದು, ಬಟ್ಟೆ ಸಮಥಿಂಗ್ ಇಲ್ಲಿ ಡ್ರೆಸ್ ಮೆಟೀರಿಯಲ್ ಟೈಲರಿಂಗ್. ಓಕೆನಾ, ಸೊ ಇಲ್ಲಿ ಕ್ಲಾತ್ ರಿಲೇಟೆಡಲ್ಲಿ ಸಮಥಿಂಗ್ ಏನೋ ನೀವು ಬಿಸ್ನೆಸ್ನ ಮಾಡ್ತಾ ಇದ್ದೀರಾ. ಈಗ ಕೆಲವೊಬ್ಬರು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರ್ಬೋದು ಬಿಸ್ನೆಸ್ನ. ಓಕೆ, ಸೊ ಸಮಥಿಂಗ್ ಏನೋ ಬಿಸ್ನೆಸ್ನ ಮಾಡ್ತಾ ಇದ್ದೀರಾ. ಇಲ್ಲಿ ಕೆಲವೊಬ್ಬರು ಫುಡ್ ರಿಲೇಟೆಡಲ್ಲೂ ಬಿಸ್ನೆಸ್ನ ಮಾಡ್ತಾ ಇರ್ಬೋದು. ಬಟ್ ಇಲ್ಲಿ ಬಿಸ್ನೆಸ್ ಅನ್ನೋ ಎನರ್ಜಿ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ರಿಯಲ್ ಎಸ್ಟೇಟ್ ಸಮಥಿಂಗ್. ಓಕೆ, ಯಾ ನಿಮ್ಮ ಪರ್ಸನ್ ರಿಲೇಟೆಡಲ್ಲಿ ರಿಯಲ್ ಎಸ್ಟೇಟ್ ಏನಾದರೂ ಸಮಥಿಂಗ್ ಅವರು ಜಾಬ್ನ ಅಂದರೆ ಬಿಸ್ನೆಸ್ನ ಮಾಡ್ತಾ ಇರ್ಬೋದು. ಓಕೆ, ಇಲ್ಲಿ ಕೆಲವೊಬ್ಬರು ಟೀಚರ್ ಕೂಡ ಇದ್ದೀರಾ, ಕಾಲೇಜ್ ಸ್ಟೂಡೆಂಟ್ಸ್. ಓಕೆ, ಕೆಲವೊಬ್ರು ಇಲ್ಲಿ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ. ಈಗ ನಿಮಗೆ ಅನ್ನಿಸ್ತಿದೆ ಎಕ್ಸಾಮ್ ಮುಗಿಯೋವರೆಗೂ ನಾನು ಅವ್ರ ಬಗ್ಗೆ ಯೋಚನೆ ಮಾಡಲ್ಲ, ಈ ಒಂದು ರಿಲೇಷನ್ಶಿಪ್ನ ಅಲ್ಲಿಯವರೆಗೆ ಸ್ವಲ್ಪ ದಿನ ಮುಂದೂಡ್ತೀನಿ, ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಆಗಲಿ, ನೆಕ್ಸ್ಟು ನಾನು ಬೇಕಿದ್ದರೆ ಈ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತೀನಿ, ಆವಾಗ ಬೇಕಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರೆ ಆಯಿತು ಅನ್ನೋ ಥರದಲ್ಲಿ ಇದ್ದಾರೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಓಕೆ, ಈಗ ಸದ್ಯದಲ್ಲಿ ಅವ್ರು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಬೇಡ ಮಾತಾಡೋದೇ ಬೇಡ ಅಂಥೇಳಿ. ಸೊ ಇಲ್ಲಿ ತುಂಬ ಜನ ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಓಕೆನಾ, ಇಲ್ಲಿ ತುಂಬ ಜನ ಇರಿಟೇಟ್ ಮಾಡ್ತೀರಾ, ನಿಮ್ಮ ಪರ್ಸನಿಗೆ ತುಂಬ ಇರಿಟೇಟ್ ಮಾಡ್ತೀರಾ. ಏನು ಹೇಳ್ಬೋದು, ಸುಮ್ಮನೆ ಏನು ಕಾಟ ಕೊಡೋದು ಅಂತ ಹೇಳ್ತಾರಲ್ವ, ಅದು ನಿಮ್ಮ ಪರ್ಸನಿಗೆ ಇಷ್ಟ ಆಗಲ್ಲ. ತುಂಬ ಬೇಗ ಇರಿಟೇಟ್ ಆಗ್ತಾರೆ ಅವರು. ಓಕೆನಾ, ನೀವು ಸಣ್ಣ ವಿಷಯ ಏನಾದರೂ ಹೇಳಿದ್ರೆ ಸಾಕು ಬೇಗ ಇರಿಟೇಟ್ ಆಗ್ತಾರೆ. ಓಕೆನಾ, ಸೊ ಹಾಗಾಗಿ ಇಲ್ಲಿ ನೀವು ಇರಿಟೇಟ್ ಮಾಡ್ತೀರಾ ಅಂತಲೇ ಕೆಲವೊಬ್ರು ಇಲ್ಲಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ. ಎಸ್, ಓಪನ್ನು ಹಾಗೆಯೇ ಮೂಗಿನ ತುದಿಯಲ್ಲಿದೆ. ಓಕೆ, ಏನಾದರೂ ಸಣ್ಣ ವಿಷಯನ ಹೇಳಿದರೂ ಕೂಡ ಪಟ್ ಅಂತ ರಿಯಾಕ್ಟ್ ಆಗ್ತಾರೆ. ಓಕೆ, ಇಲ್ಲಿ ಫಾದರ್ ಎನರ್ಜಿ ಕಾಣಿಸ್ತಿದೆ, ತುಂಬ ಪ್ರೀತಿ ಮಾಡ್ತಾರೆ. ಓಕೆನಾ, ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ. ಒಂದು ತಂದೆ ಮಗಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಕೇರ್ ಮಾಡ್ತಾರಲ್ವ, ಅಷ್ಟು ಪ್ರೀತಿ ಇದೆ. ಬಟ್ ಅವರು ಓಪನ್ ಅಪ್ ಆಗಿ ಶೇರ್ ಮಾಡ್ಕೊಳ್ಳಲ್ಲ. ಮೇನ್ ಅದೇ ಪ್ರಾಬ್ಲಮ್ಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ನೀವು ತುಂಬಾ ಎಕ್ಸ್ಪ್ರೆಸ್ ಆಗಿದ್ದೀರಾ, ನಿಮ್ಮ ಪರ್ಸನ್ ಇಲ್ಲಿ ತುಂಬಾ ಸೀಕ್ರೆಟಿವ್ ಆಗಿದ್ದಾರೆ. ಓಕೆ, ಡೆಡ್ ಆಪೋಸಿಟ್, ತುಂಬಾ ಕೇರಿಂಗ್ ಪರ್ಸನ್. ಓಕೆ, ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋಂಥ ಒಂದು ಗೋಲ್ಸ್ ಇಟ್ಕೊಂಡಿರೋಂಥ ವ್ಯಕ್ತಿ. ಓಕೆನಾ, ಹೆಲ್ಪಿಂಗ್ ನೇಚರ್ ಕೂಡ ಅಷ್ಟೇ ಇದೆ ಇಬ್ಬರಿಗೂ. ಓಕೆ, ಇಲ್ಲಿ ಕೆಲವೊಬ್ರಿಗೆ ಏನಾಗಿದೆ ಅಂದರೆ ನಿಮ್ಮ ಭಾವನೆಗಳಿಗೆ ಅವರು ಸ್ಪಂದಿಸಲ್ಲ, ಬೇರೆಯವರ ಭಾವನೆಗಳಿಗೆ ತುಂಬ ಬೇಗ ಮೆಲ್ಟ್ ಆಗಿಬಿಡ್ತಾರೆ, ಸ್ಪಂದಿಸ್ತಾರೆ. ಸೊ ಆ ರಿಲೇಟೆಡಲ್ಲೂ ನಿಮ್ಮಿಬ್ಬರ ಮಧ್ಯ ಫೈಟಿಂಗ್ ಆಗಿ ಜಗಳ ಆಗಿ ಇಲ್ಲಿ ಕಾಂಟ್ಯಾಕ್ಟ್ ಮಿಸ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆನಾ, ನನ್ನ ಬಗ್ಗೆ ನೀನು ಕೇರ್ ಮಾಡಲ್ಲ, ಬೇರೆಯವ್ರ ಬಗ್ಗೆ ತುಂಬ ಕೇರ್ ಮಾಡ್ತೀಯಾ, ಬೇಡ ನಿನ್ನ ಜೊತೆ ನಾನು ಮಾತಾಡಲ್ಲ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ಸ್ ನೋಡ್ತಾ ಇದ್ದಾರೆ, ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ. ಓಕೆ, ಅರ್ನ್ ಮಾಡ್ತಾ ಇದ್ದಾರೆ ಬಟ್ ಕೈಯಲ್ಲಿ ದುಡ್ಡು ನಿಲ್ತಿಲ್ಲ. ಬಟ್ ಆ ರಿಲೇಟೆಡಲ್ಲಿ ತುಂಬಾ ಫೋಕಸ್ಡ್ ಆಗಿ ಅವರು
ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಭಯ ಕೂಡ ಇದೆ ಇಲ್ಲಿ. ಸಮಥಿಂಗ್ ಏನು ಜಗಳನ ಮನಸ್ತಾಪವನ್ನು ಮಾಡ್ಕೊಂಡಿದ್ದೀರಾ, ಬೇರೆಯವ್ರ ರಿಲೇಟೆಡಲ್ಲಿ ನೀವಿಬ್ಬರು ಜಗಳ ಮಾಡ್ಕೊಂಡಿದ್ದೀರಾ ಅಂತ ಕಾಣಿಸ್ತಿದೆ ಇಲ್ಲಿ. ಓಕೆ, ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇಲ್ಲಿ ಭಯ ಪಡ್ತಾ ಇದ್ದಾರೆ. ಇಲ್ಲಿ ಸರಿಯಾಗಿ ನೀವು ಬೈದಿರ್ಬೋದು ಅವರಿಗೆ, ಅಥವಾ ಅವ್ರು ನಿಮಗೆ ಬೈದಿದ್ದಾರೆ. ಸಮಥಿಂಗ್ ಇಲ್ಲಿ ಚುಚ್ಚಿ ಮಾತಾಡುವಂಥದ್ದು, ನೀನು ಈ ಥರ ಅಂತೇಳಿ ಬ್ಲೇಮ್ ಮಾಡಿ ಮಾತಾಡುವಂಥದ್ದು. ಓಕೆ, ಸೊ ಆ ರಿಲೇಟೆಡಲ್ಲಿ ನೀವಿಬ್ಬರು ನೋ ಕಾಂಟ್ಯಾಕ್ಟಲ್ಲಿ ಆಗಿದ್ದೀರಾ. ಬಟ್ ಅದಕ್ಕೋಸ್ಕರ ಇಲ್ಲಿ ಕೆಲವೊಬ್ರು ಬೇಡಪ್ಪ ಮಾತಾಡ್ಲಿಕ್ಕೆ ಹೋದರೆ ಜಗಳ ಆಗುತ್ತೆ, ಸೈಲೆಂಟಾಗಿ ಇದ್ಬಿಡೋಣ ಅಂತೇಳಿ ಕೆಲವೊಬ್ರು ಕಾಂಟ್ಯಾಕ್ಟೇ ಮಾಡ್ತಾ ಇಲ್ಲ ಇಲ್ಲಿ. ಓಕೆನಾ? ಸೊ ಎ ಲೆಟರ್ನವರ ಪ್ರೆಸೆನ್ಸ್ ಇದೆ. ಓಕೆ, ಎಮ್ ಲೆಟರ್, ವಿ ಲೆಟರ್, ಜಿ ಲೆಟರ್, ಕೆ, ಆರ್, ಎಲ್. ಓಕೆ, ಡಿ, ಎನ್ ಲೆಟರ್ ಅವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಿದೆ. ಪಿ ಲೆಟರ್. ಓಕೆ, ಇಲ್ಲಿ ಫರ್ಗಿವ್ ಮಾಡು, ಕ್ಷಮಿಸು ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಕ್ಯಾರಿ ಮಾಡ್ತಿದ್ದೀರಾ ತುಂಬ ಫೀಲಿಂಗ್ಸ್ನಿರ್ಬೋದು, ಅಥವಾ ಒಂದು ಬ್ಯಾಡ್ ಮೂಮೆಂಟ್ಸನ್ನ ಇಬ್ಬರೂ ಕೂಡ ಇಲ್ಲಿ ಕ್ಯಾರಿ ಮಾಡ್ತಿದ್ದೀರಾ. ಓಕೆನಾ? ಇಬ್ಬರಿಗೂ ಕಾಂಟ್ಯಾಕ್ಟ್ ಮಾಡಿ ಮಾತಾಡಬೇಕು, ಪ್ರಾಬ್ಲಮ್ಸನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಬೇಕು, ಅಥವಾ ಏನಾಗಿತ್ತು ರಿಲೇಷನ್ಶಿಪ್ಪಲ್ಲಿ ಅದನ್ನೆಲ್ಲದನ್ನು ಮರೆತುಬಿಟ್ಟು ಮತ್ತೆ ರಿಲೇಷನ್ಶಿಪ್ನ ಸರಿ ಮಾಡಬೇಕಂತ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಇನ್ನೂ ಅವ್ರು ಈ ಥರ ಮಾಡಿದರು ಅಂಥೇಳಿ ಇನ್ನೂ ಕ್ಯಾರಿ ಮಾಡ್ತಾ ಇದ್ದೀರಾ. ಓಕೆ, ಇಲ್ಲಿ ತುಂಬ ಸಲ ನಿಮ್ಮ ಹತ್ರ ಅವರು ಕೇಳಿರ್ಬೋದು, ಅಥವಾ ನೀವು ಅವ್ರ ಹತ್ರ ಕೇಳಿರ್ಬೋದು, ಕ್ಷಮಿಸು, ಆಗಿದ್ದು ಆಯಿತು, ಬಿಟ್ಟುಬಿಡು, ಇನ್ನು ನಾವಿಬ್ಬರು ರಿಲೇಷನ್ಶಿಪ್ಪನ್ನ ಹ್ಯಾಪಿಯಾಗಿ ಲೀಡ್ ಮಾಡೋಣ ಅಂಥೇಳಿ. ಬಟ್ ಇಲ್ಲಿ ಅವರು ಅಗ್ರಿ ಮಾಡ್ತಿಲ್ಲ, ಒಪ್ಕೊಳ್ತಾ ಇಲ್ಲ, ಕ್ಯಾರಿ ಮಾಡ್ತಾನೆ ಇದ್ದಾರೆ. ಓಕೆ, ಓಕೆ, ಓಕೆ. ಇಲ್ಲಿ ಸೆಪ್ಟೆಂಬರ್ ಮಂತ್ ಇಲ್ಲಿ ಚಾನಲೈಸ್ಡ್ ಆಗ್ತಿದೆ. ಇಲ್ಲಿ ಸೆಪ್ಟೆಂಬರ್ ಮಂತಲ್ಲಿ ಡೆಫಿನೆಟ್ಲಿ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಿಮ್ಮ ನಂಬರ್ನ ಏನಾದರೂ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ಬೋದು. ಸಮಥಿಂಗ್ ಇಲ್ಲಿ ಸೆಪ್ಟೆಂಬರ್ ಮಂತಲ್ಲಿ ನೀವಿಬ್ಬರು ಆ್ಯನಿವರ್ಸರಿ ಇರ್ಬೋದು, ಅಥವಾ ಬರ್ತ್ಡೇ ಇರ್ಬೋದು, ನಿಮ್ಮ ಪ್ರಪೋಸ್ ಮಾಡಿರೋಂಥ ಡೇ ಇರ್ಬೋದು. ಓಕೆ, ಕಮಿಟ್ಮೆಂಟ್ ಆಗಿರೋಂಥ ಡೇ ಇರ್ಬೋದು. ಸಮಥಿಂಗ್ ಇಲ್ಲಿ ಸೆಪ್ಟೆಂಬರ್ ಮಂತ್ ಏನೋ ಒಂದು ಸ್ಪೆಷಲ್ ಇದೆ ಅಂತಲೇ ಹೇಳ್ಬೋದು ನಿಮ್ಮಿಬ್ಬರಿಗೆ. ಓಕೆನಾ? ಸೊ ಇಲ್ಲಿ ಸೆಪ್ಟೆಂಬರ್ ಮಂತ್ ಇಲ್ಲಿ ಚಾನಲೈಸ್ಡ್ ಆಗ್ತಿದೆ, ಸ್ಟ್ರಾಂಗ್ ಎನರ್ಜಿ ಇದೆ. ಅಥವಾ ನಿಮ್ಮ ಪರ್ಸನ್ ಬೇರೆ ಊರಿನಲ್ಲಿ ಯಾರಿದ್ದಾರೆ ಅವರು ಸೆಪ್ಟೆಂಬರ್ ಮಂತಲ್ಲಿ ವಾಪಸ್ ರಿಟರ್ನ್ ಬರ್ತಾ ಇದ್ದಾರೆ, ಬರಬೇಕು ಅನ್ನೋವಂಥ ಪ್ಲ್ಯಾನಿಂಗ್ ಇರ್ಬೋದು. ಸಮಥಿಂಗ್ ಸೆಪ್ಟೆಂಬರ್ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ಡ್ ಆಗ್ತಾ ಇದೆ. ಓಕೆ, ಸಿಂಹ ರಾಶಿಯವರ ಪ್ರೆಸೆನ್ಸ್ ಇದೆ. ಕುಂಭರಾಶಿ, ವೃಶ್ಚಿಕ, ಮಿಥುನ, ಮೇಷ, ಕರ್ಕಾಟಕ ರಾಶಿ. ಓಕೆ, ಮೀನರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ನೀವಿಲ್ಲಿ 24/7 ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ, ಕಾಲ್ ಮೆಸೇಜಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಇಲ್ಲಿ ಮೆಸೇಜ್ ಅಂತ ಹೇಳಿದರೆ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಮೆಸೇಜ್ ಬಂದರೆ ನಿಮಗೆ ಒಂದ್ಸಲ ಅನಿಸುತ್ತೆ, ಓ ಅವ್ರದ್ದೇ ಮೆಸೇಜ್ ಬಂತೇನೋ ಅಂತೇಳಿ ಪಟ್ ಅಂತ ನೋಡ್ತೀರಾ ಮೊಬೈಲ್ನ. ನಿಮ್ಮ ಮೊಬೈಲಲ್ಲಿ ಒಂದು ಕಾಲ್ ಬಂದರೆ ಓ ಅವ್ರದ್ದೇ ಇರಬೇಕು, ಕಾಲ್ ಬಂದಿದೆ ಇರಬೇಕು ಅಂಥೇಳಿ ಚೆಕ್ ಮಾಡೋದು. ಸೊ ಇಲ್ಲಿ ಏನು ಮಾಡ್ತಿದ್ದೀರಾ, ಅವ್ರನ್ನ ತುಂಬ ಏನು ಹೇಳ್ಬೋದು, ಸ್ಪೈ ಮಾಡ್ತಾಯಿದ್ದೀರಾ, ಅಥವಾ ಅವರೇ ಕಾಂಟ್ಯಾಕ್ಟ್ ಮಾಡಿದ್ರೇನೋ, ಅಥವಾ ಅವರೇ ಮಾತಾಡ್ತಿದ್ದಾರೇನೋ ಅನ್ನೋ ಹಾಗೆ ನಿಮಗೆ ಫೀಲ್ ಆಗ್ತಿರುತ್ತೆ. ಓಕೆ, ಸೊ ಬಟ್ ಇಲ್ಲಿ ಅವ್ರ ಮೆಸೇಜ್ ಬಂದಿಲ್ಲ ಅಂದ ಕೂಡಲೇ, ಅಥವಾ ನೀವೇನು ಆ ಮೊಬೈಲ್ನ ನೋಡ್ತೀರಾ ಯಾರ್ದಾದ್ರು ಮೆಸೇಜ್ ಬಂದಾಗ, ಅವ್ರ ಮೆಸೇಜ್ ಬಂದಿಲ್ಲ ಅಂದ ಕೂಡಲೇ ಅಷ್ಟೇ ನಿಮಗೆ ಒಂದು ಸಲ ಡಲ್ ಆಗ್ತೀರಾ. ಓಕೆ, ಸೊ ಅಯ್ಯೋ ಅವ್ರ ಮೆಸೇಜ್ ಬಂದಿಲ್ವಾ ಅಂಥೇಳಿ ವೆಯ್ಟ್ ಮಾಡ್ತಾ ಇರ್ತೀರಾ ಮೊಬೈಲಲ್ಲಿ.
ಯಾವಾಗ ಬರುತ್ತೆ ಅವ್ರ ಕಾಲ್ ಮೆಸೇಜ್ ಯಾವಾಗ ಬರುತ್ತೆ ಅಂಥೇಳಿ. ಓಕೆ, ಇಲ್ಲಿ ಬೇರೆಯವರ ಫ್ರೆಂಡ್ ಮುಖಾಂತರ ನಿಮ್ಮನ್ನವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಆಲ್ರೆಡಿ ಅಂತ ಕಾಣಿಸ್ತಾ ಇದೆ, ಅಥವಾ ಕಾಂಟ್ಯಾಕ್ಟ್ ಮಾಡಬಹುದು. ಅವರ ಫ್ರೆಂಡ್ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಎನರ್ಜಿ ಕೂಡ ಇದೆ ಇಲ್ಲಿ. ಓಕೆ, ಇಲ್ಲಿ ತಾಯಿಯಿಂದ ಏನು ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಡೆವಿಲ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಿಮ್ಮನ್ನು ಕಾಂಟ್ಯಾಕ್ಟಿಂದ ಮಿಸ್ ಮಾಡಿರೋ ಹಾಗೆ, ಕಾಂಟ್ಯಾಕ್ಟ್ ಮಾಡದೇ ಇರೋ ಹಾಗೆ ಮಾಡಿದ್ದಾರೆ ಅಂತ ಕಾಣಿಸ್ತಿದೆ ಕೆಲವೊಬ್ರಿಗೆ ಇಲ್ಲಿ. ಓಕೆನಾ, ಸೊ ಅವ್ರನ್ನ ಯಾರೊಬ್ಬರು ಹ್ಯಾಂಡಲಲ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ ಕಾಂಟ್ಯಾಕ್ಟ್ ಮಾಡದೇ ಇರೋ ಹಾಗೆ. ಓಕೆ, ಅವರು ತುಂಬ ಏನು ಹೇಳ್ಬೋದು, ಬೇರೆಯವರ ಒಂದು ಕೈಯಲ್ಲಿ ಕೈಗೊಂಬೆ ಆಗಿದ್ದಾರೆ ಅಂತಲೇ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಮ ಪರ್ಸನ್. ಓಕೆನಾ, ಅವರು ಹೇಳಿದ ಹಾಗೆ ಕೇಳೋ ಹಾಗೆ. ಓಕೆನಾ, ಅಥವಾ ಇಲ್ಲಿ ಕೆಲವೊಬ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಮೊಬೈಲೆಲ್ಲ ಇಸ್ಕೊಂಡು ಇಟ್ಕೊಂಡಿದ್ದಾರೆ ಮನೆಯಲ್ಲಿ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮೊಬೈಲ್ ಯೂಸ್ ಮಾಡಲಿಕ್ಕೆ ಕೊಡ್ತಾ ಇಲ್ಲ, ನಿಮಗೆ ಕಾಂಟ್ಯಾಕ್ಟ್ ಮಾಡ್ದಿರೋ ಹಾಗೆ ಯಾವಾಗಲೂ ಅವ್ರ ಬೆನ್ನ ಹಿಂದೆನೇ ಕಾಯ್ತಾ ಇರ್ತಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಸಮಥಿಂಗ್ ಅವರಿಗೆ ತುಂಬಾ ಒಂದು ರಿಸ್ಟ್ರಿಕ್ಷನ್ಸ್ ಒಂದು ಕಾಣಿಸ್ತಾ ಇದೆ, ಫ್ರೀಡಮ್ ಇಲ್ಲ ಅವರಿಗೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ, ಇಲ್ಲಿ ಕೆಲವೊಬ್ಬರಿಗೆ 1 ವೀಕಲ್ಲಿ ಡೆಫಿನೆಟ್ಲಿ ಅವ್ರು ನಿಮ್ಮ ಜೊತೆ ಮಾತಾಡುವಂಥದ್ದು ಕಾಣಿಸ್ತಾ ಇದೆ ಕೆಲವೊಬ್ರಿಗೆ. ಓಕೆನಾ, ಸೊ ದ ಹೆರೋಫ್ಯಾಂಟ್, ಎಸ್, ಇಲ್ಲಿ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಅವರು ಟ್ರೈ ಮಾಡ್ತಿದ್ದಾರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂಥೇಳಿ. ನೋಡಿ, ವ್ಯಾಂಡ್ಸ್ ಕಾರ್ಡ್ ಕೂಡ ಬರ್ತಾ ಇದೆ ಇಲ್ಲಿ. ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂತ ತುಂಬ ಟ್ರೈ ಮಾಡಿದ್ದಾರೆ, ಫ್ರೆಂಡ್ಸ್ ಮುಖಾಂತರ ಆದರೂ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ. ಬಟ್ ಇಲ್ಲಿ ಕೆಲವೊಬ್ಬರು ನಂಬರ್ ಕೂಡ ಚೇಂಜ್ ಮಾಡ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಓಕೆನಾ, ನಂಬರ್ನೇ ಅವರು ಟೋಟಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕೂ ನಿಮಗೂ ಕೂಡ ದಾರಿ ತೋಚ್ತಾ ಇಲ್ಲ. ಸೊ ಯಾವುದಾದ್ರೂ ಒಂದು ಎನರ್ಜಿ ಮುಖಾಂತರ, ಓಕೆನಾ, ಸೊ ಇಲ್ಲಿ ಏನು ಹೇಳ್ಬೋದು, ಫ್ರೆಂಡ್ಸ್ ಮುಖಾಂತರ ನಿಮ್ಮನ್ನು ಅವರು ಮತ್ತೆ ಕಾಂಟ್ಯಾಕ್ಟ್ ಮಾಡೋ ಹಾಗೆ ಕಾಣಿಸ್ತಾ ಇದೆ. ಇಯರ್ ಫ್ರಮ್ ನೌ, ಇಲ್ಲಿ 1 ವರ್ಷದಿಂದ ನೀವಿಬ್ಬರು ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಸೊ ಕೆಲವೊಬ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಅವರನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ಏನಾದರೂ ಒಂದು ಅವಕಾಶ ಸಿಗತ್ತಾ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅಂಥೇಳಿನೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ, ಹುಡುಕ್ತಾ ಇದ್ದೀರಾ. ಸಮಥಿಂಗ್ ಸರ್ಚಿಂಗ್ ಎನರ್ಜಿ ಕೂಡ ಬರ್ತಿದೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ಎಸ್, ಕೆಲವೊಬ್ಬರಿಗೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಬರ್ತಾ ಇದೆ. ಆಲ್ರೆಡಿ ಹೇಳಿದೆ ನಾನು, ಇಲ್ಲಿ ಕೆಲವೊಬ್ಬರಿಗೆ ಮಾತಾಡುವ ಹಾಗೆ 1 ವಾರದಲ್ಲಿ ಅಥವಾ ನೆಕ್ಸ್ಟ್ ವೀಕಲ್ಲಿ, ಎಸ್, ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ವೀಕಲ್ಲಿ ಕಾಂಟ್ಯಾಕ್ಟ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದೆ. ಸೊ ಇಲ್ಲಿ ಏಂಜಲ್ ಮೆಸೇಜ್ ಕೂಡ ಬರ್ತಿದೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಹೇಳಿ. ಓಕೆನಾ, ಸೊ ಈ ಒಂದು ಎನರ್ಜಿನ, ಒಂದು ಪಾಸಿಟಿವ್ ಆಗಿರೋ ಎನರ್ಜಿನ, ಆ ವಿಡಿಯೋ ಅಲ್ಲಿ ಸ್ಟಾಪ್ ಆಯಿತು, ಇಟ್ಸ್ ಓಕೆ. ಇಲ್ಲಿ ಈ ಒಂದು ಪಾಸಿಟಿವ್ ಎನರ್ಜಿನ ಪಾಸಿಟಿವ್ ಆಗಿ ನೀವು ರಿಸೀವ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ರಿಮೈನ್ ಪಾಸಿಟಿವ್, ನೋಡಿ, ಎಸ್, ರಿಮೈನ್ ಪಾಸಿಟಿವ್ ಅಂತ ಬರ್ತಾ ಇದೆ ಇಲ್ಲಿ. ಓಕೆನಾ, ಸೊ ಪಾಸಿಟಿವ್ ಎನರ್ಜಿಯಿಂದ ಇದನ್ನು ನೀವು ರಿಸೀವ್ ಮಾಡಿಕೊಡಿ. ಫರ್ಗಿವ್ನೆಸ್ ಬರ್ತಾ ಇದೆ, ಎಸ್, ಇಲ್ಲಿ ಫರ್ಗಿವ್ ಮಾಡ್ತಾ ಇಲ್ಲ. ಲಿಸನ್ ಟು ಯುವರ್ ಇಂಟ್ಯೂಷನ್, ನಿಮ್ಮ ಇಂಟ್ಯೂಷನ್ ಮೇಲೆ ಸ್ವಲ್ಪ ಗಮನ ಕೊಡಿ. ಓಕೆ, ನಿಮಗಿಲ್ಲಿ ನಿಮ್ಮ ಇಂಟ್ಯೂಷನ್ ಹೇಳ್ತಿದೆ. ಇಲ್ಲಿ ಕೆಲವೊಬ್ಬರಿಗೆ ಫೀಲ್ ಆಗ್ತಿರುತ್ತೆ ಇವತ್ತು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಈ ಒಂದು ಮಂತಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ, ಸೊ ಸಮಥಿಂಗ್ ಬೇರೆಯವ್ರ ಮುಖಾಂತರ ಅದು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ, ಸೊ ಆ ಥರ ನಿಮಗಿಲ್ಲಿ ಫೀಲ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಅವ್ರನ್ನ ಎಲ್ಲಾದರೂ ಒಂದು ಹೊರಗಡೆ ಸುತ್ತಾಡುವಾಗಿರ್ಬೋದು, ಎಲ್ಲಾದರೂ ಒಂದು ಕಡೆ ನೀವು ಅವ್ರನ್ನ ನೋಡಿರ್ತೀರ. ಓಕೆನಾ, ಅವ್ರ ಜೊತೆ ಅವ್ರ ವಿಷಯವಾಗಿ ಏನಾದರೂ ನಿಮಗೆ ಗೊತ್ತಾಗುತ್ತೆ. ಸಮಥಿಂಗ್ ಇಲ್ಲಿ ಏನೋ ಒಂದು ಬಿಗ್ ಚೇಂಜಸ್ ಆಗುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಫರ್ಗಿವ್ನೆಸ್ ಬೇಕು, ಇಲ್ಲಿ ಫರ್ಗಿವ್ ಮಾಡ್ತಾ ಇಲ್ಲ. ಓಕೆ, ಕ್ಯಾರಿ ಮಾಡ್ತಾ ಇದ್ದೀರಾ ಈ ಆಗಿರೋಂಥ ಹರ್ಟ್ ಇರ್ಬೋದು, ಬೇಜಾರಿರ್ಬೋದು, ಸಿಟ್ಟು, ಕೋಪ, ಪ್ರತಿಯೊಂದನ್ನು ಇಲ್ಲಿ ಕ್ಯಾರಿ ಮಾಡ್ತಾ ಇದ್ದೀರಾ. ರಿಲಿಜಿಯಸ್ ಫ್ಯಾಕ್ಟರ್ಸ್, ಕ್ಯಾಸ್ಟ್ ಇಶ್ಯೂಸ್ ಕೂಡ ಇದೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ.
ಸ್ಟೇ ಆಪ್ಟಿಮೈಸ್ಡ್ ಅಬೌಟ್ ಯುವರ್ ಲವ್ ಲೈಫ್. ನೋಡಿ, ಇಲ್ಲಿ ಪಾಸಿಟಿವ್ ಥಿಂಕಿಂಗ್ ಬೇಕಾಗಿದೆ, ಒಂದು ಫೇತ್, ನಂಬಿಕೆ ಬೇಕಾಗಿದೆ. ಓಕೆನಾ? ಸೊ ಇಲ್ಲಿ ನಂಬಿಕೆ ಇಲ್ಲ ನಿಮಗೆ. ಇಲ್ಲಿ ಈ ಒಂದು ಪ್ರೀತಿ ಮೇಲೆ ಇರ್ಬೋದು, ಈ ವ್ಯಕ್ತಿ ಮೇಲೆ ಇರ್ಬೋದು, ತುಂಬ ಟ್ರಸ್ಟ್ ಅಂದರೆ ನಂಬಿಕೆನೇ ಇಲ್ಲ. ಯಾವಾಗ ಮೋಸ ಮಾಡಿಬಿಡ್ತಾರೋ ಅಥವಾ ಇವ್ರು ಡೆಫಿನೆಟ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಲ್ಲ, ಸಮಥಿಂಗ್ ಇಲ್ಲಿ ನೆಗೆಟಿವ್ ಥಿಂಕ್ ಮಾಡ್ತಿದ್ದೀರಾ. ಓಕೆನಾ? ಸೊ ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ, ನಿಮ್ಮ ಪರ್ಸನ್ ಮೇಲೆ ಇರ್ಬೋದು, ನಿಮ್ಮ ರಿಲೇಶಿಪ್ ಮೇಲೆ ಇರ್ಬೋದು, ಒಂದು ಪಾಸಿಟಿವ್ ಥಿಂಕ್ ಇರ್ಬೋದು, ಒಂದು ಪಾಸಿಟಿವ್ ಇರ್ಬೋದು, ನಂಬಿಕೆ ಇರ್ಬೋದು, ಅದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿ. ಓಕೆನಾ? ಇಲ್ಲಿ ತುಂಬ ಜನ ಚೈಲ್ಡಿಶ್ ಥರನೂ ಬಿಹೇವ್ ಮಾಡ್ತೀರಾ ನಿಮ್ಮ ಪರ್ಸನ್ ಹತ್ರ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ರಿಲಿಜಿಯಸ್ ಫ್ಯಾಕ್ಟರ್ ಕೂಡ ಇದೆ, ಕ್ಯಾಸ್ಟ್ ಇಶ್ಯೂಸ್ ಕೂಡ ಕಾಣಿಸ್ತಾ ಇದೆ. ಓಕೆನಾ? ಕ್ಯಾಸ್ಟ್ ಇಶ್ಯೂಸಿಂದ ಇಲ್ಲಿ ನೀವಿಬ್ಬರು ಸಪ್ರೇಷನ್ ಆಗಿರ್ಬೋದು. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸಪ್ರೇಟ್, ಬೇಡ ಈ ಒಂದು ರಿಲೇಶನ್ಶಿಪ್ನ ಕಾಂಟ್ಯಾಕ್ಟ್ ಮಾಡೋದೆಲ್ಲ ಬೇಡ, ಅವ್ರ ಜೊತೆ ಮಾತಾಡೋದು ಬೇಡ. ಓಕೆನಾ? ಈ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡೋದು ಬೇಡ ಅಂತೇಳಿ ಹೇಳಿರ್ಬೋದು. ಸೊ ಆ ಒಂದು ರಿಲೇಟೆಡಲ್ಲಿ ಸಮಥಿಂಗ್ ನಿಮಗೆ ಭಯ ಪಡಿಸಿದ್ದಾರೆ ನಿಮಗೆ, ಅಥವಾ ನೀವೇ ಭಯ ಪಡ್ಕೊಂಡು ಈ ರಿಲೇಶನ್ಶಿಪ್ನ ನೀವು ಮೂವ್ ಆನ್ ಆಗಿದ್ದೀರಾ, ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ದೇ ಅವರಿಗೆ ಆಟ ಆಡಿಸ್ತಾ ಇರುವಂಥದ್ದು, ಕಾಂಟ್ಯಾಕ್ಟ್ ಮಾಡ್ದೇ ಕುತ್ಕೊಂಡಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.